ಕರ್ನಾಟಕದಿಂದಲೇ ನಿರ್ಬಂಧ ಹೇರುವ ಪ್ರಯತ್ನ ನಡೆದಿದೆ ಅನ್ನೋ ಬಗ್ಗೆ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಟಿವಿ9 ಬಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಸ್ತ್ರೀಯರ ಕುರಿತಾಗಿ ನೀಡಿರುವಂತಹ ಹೇಳಿಕೆಗೆ ಕುರಿತಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಬಗ್ಗೆಯೇ ಸ್ವಾಮೀಜಿಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಯಿಂದ ಆದೇಶ ಹೊರಡಿಸುವ ಪ್ಲಾನ್ ನಡೆದಿದೆ. ನಾನೇನು ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿಲ್ಲ, ನನ್ನ ದೇಶದಲ್ಲಿ ನಾನಿದ್ದೀನಿ, ಅನುಮತಿ ಪಡೆದು ಹೋಗ್ಬೇಕಾ? ರಾಜ್ಯದಲ್ಲಿ ತುಗ್ಲಕ್ ದರ್ಬಾರ್ ನಡೆದಿದೆ. ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಈ ರೀತಿಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂದ್ರೆ ಕರ್ನಾಟಕದಿಂದಲೇ ನಿಷೇಧಿಸುವ ಸನ್ನಿವೇಶ ಎದುರಾಗಬಹುದು ಅನ್ನುವಂತಹ ಕುರಿತಂತೆ ಮಠಾಧಿಪತಿಗಳ ಒಕ್ಕೂಟ ಒಂದ್ ಕಡೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆ ಕುರಿತಂತೆ ಈಗ ಸ್ವಾಮೀಜಿ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರದಿಂದಲೇ ಇಂತಹ ಪ್ರಯತ್ನಗಳು ನಡೀತಾ ಇದೆ, ಕರ್ನಾಟಕದಿಂದಲೇ ನಿರ್ಬಂಧ ಹೇರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಹದೇವ್ ಸ್ವಾಮೀಜಿ ಒಟ್ಟಿಗೆ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಈ ಗದ್ದಲ ಗಲಾಟೆ ದೊಂಬಿ ಅವರಿಗೆ ದೂರ ಇಡುವಂಥದ್ದು, ಆದ್ರೆ ಒಬ್ಬರು ನೀವು ಸ್ವಾಮೀಜಿ ಅವರಿಗೆ ಈ ಸರ್ಕಾರ ದೂರ ಇಡಕ್ಕೆ ಯಾಕೆ ಏನು ಅದರಿಂದ ಸಾಧಿಸ್ಲಿಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಈ ಜನ ನನಗಿಂತಲೂ ಬಿರುಸಾಗಿ ಮುಖ್ಯಮಂತ್ರಿಯವರು ರಾಷ್ಟ್ರಪತಿಯವರಿಗೆ ಒಂಟಕ್ಷರದಲ್ಲಿ ಮಾತಾಡಿದ್ರು. ಆವಾಗ ಪತ್ರಕರ್ತರು ಕೇಳಿದ್ರು, ನೀವು ಕ್ಷಮಾ ಕೇಳಬೇಕಲ್ಲ, ಅವರು ಒಬ್ಬ ದಲಿತ ಹೆಣ್ಮಗಳು, ಹಿಂದುಳಿದ ವರ್ಗದ ಹೆಣ್ಮಗಳನ್ನು ಈ ರೀತಿ ಅಪಮಾನ ಮಾಡೋದು ಸರಿನಾ ಅಂತ. ಇಲ್ಲ, ನಮ್ಮ ಭಾಗದ ಭಾಷೆ ಅದು, ಅದಕ್ಕೆ ನಾ ಹಾಗೆ ಮಾತಾಡಿದೆ ಅಂದರು. ಮತ್ತೊಬ್ರು ಯಾರೋ ಮತ್ತೊಂದು ಏನೋ ಮಾತಾಡಿದರು. ಅವಾಗ ಯಾವಾಗೂ ಆಗಲಿಲ್ಲ. ಆದರೆ ಈ ಕಾಡಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಯಾಕೆ ಈ ಭಯ ಉಟ್ಕೊಂಡಿದೆ ನನಗೆ ಗೊತ್ತಿಲ್ಲ. ಇಡೀ ರಾಜ್ಯಾದ್ಯಂತ ನಿಮಗೆ ನಿರ್ಬಂಧ ಇರಬೇಕನ್ನುವಂಥದ್ದು ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ಹೌದು, ನನ್ನ ಕಿವಿಗೆ ಬಂದಿದೆ. ಚೀಫ್ ಸೆಕ್ರೆಟರಿಯಿಂದನೇ ಆದೇಶ ಹೊರಡಿಸಿ ಕಾಡಸಿದ್ದೇಶ್ವರ ಸ್ವಾಮಿಗಳನ್ನು ಕರ್ನಾಟಕಕ್ಕೆ ಪೂರ್ತಿಯಾಗಿ ಪ್ರತಿಬಂಧಿಸಬೇಕು ಅಂತ ತಿಳ್ಕೊಂಡು ಒಂದು ಪ್ರಯತ್ನ ಒಳಗಡೆ ಅವ್ರ ಥಿಂಕ್ ಟ್ಯಾಂಕ್ನಲ್ಲಿ ನಡೆದಿದೆ. ಚೀಫ್ ಸೆಕ್ರೆಟರಿ ಅವರಿಂದನೇ ಒಂದು ಆದೇಶ ಹೊರಡಿಸಿಬಿಡೋಣ ಅಂತ ನಡೆದಿದೆ. ಯಾಕೋ ಏನೋ ಅವ್ರಿಗೆ ಇಷ್ಟು ಯಾಕೆ ಅನ್ಸುತ್ತಾರೆ ನನಗೆ ಗೊತ್ತಿಲ್ಲ. ಕಾಡಸಿದ್ದೇಶ್ವರ ಸ್ವಾಮಿ ಏನೇನು ಹುಲಿನೋ ನಾನೇನೋ ಏನು ಗೊತ್ತಿಲ್ಲ. ಇಲ್ಲ, ನಾವು ನಿಮ್ಮ ಸೆಕ್ಯೂರಿಟಿಗಾಗಿ ಮಾಡ್ತೀವಿ. ನನ್ನ ಸೆಕ್ಯೂರಿಟಿಗಾಗಿ ಮಾಡೋದಾಗಿತ್ತು ಅಂತಂದ್ರೆ ನನಗೊಂದಿಷ್ಟು ಇದು ಕೊಡ್ರಲ್ಲ, ಸೆಕ್ಯೂರಿಟಿ ಕೊಡ್ರಲ್ಲ. ನಾಟಕ ಹೆಂಗೆ ಮಾಡ್ತಾರೆ ನೋಡ್ರಿ, ಹೈಕೋರ್ಟ್ನಾಗೂ ಇದನ್ನು ಪ್ಲೀಡ್ ಮಾಡಿವಿ ನಾವು. ಅವ್ರ ಸುರಕ್ಷತೆ ಸಲುವಾಗಿ ಹಿಂಗೆ ಮಾಡಿದೀವಿ ಅಂತ. ನನಗೆ ಸುರಕ್ಷೆ ಕೊಡೋದಿತ್ತು ಅಂದ್ರೆ ಸೆಕ್ಯೂರಿಟಿ ಕೊಡ್ರಲ್ಲ, ನಾ ಅಲ್ಲಿ ಇರುತ್ತಾನ. ಇಲ್ಲ, ಅದು ನಿಮ್ಮ ಜವಾಬ್ದಾರಿಯಿಂದ ಜಾರ್ಕೊಳ್ಳೋದು. ಆಮೇಲೆ ನೀವು ಈ ರೀತಿ ಯಾರ ಬಾಯಿ ಮುಚ್ಚುವಂಥ, ಇದು ಬಾಯಿ ಮುಚ್ಚೋ ಕೆಲಸ, ಮತ್ತೊಂದೇನಲ್ಲ. ಆಮೇಲೆ ಯಾರ ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ಇದರ ರಕ್ಷಣೆಗಾಗಿ ನಮ್ಮನ್ನು ಆರಿಸಿ ತರಬೇಕು ಅಂತ ಹೇಳ್ಕೊತ ಅಡ್ಡಾಡಿದ್ರಲ್ಲ, ಅವರೇ ಈ ಸಂವಿಧಾನದ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ. ಈಗ ಇದೆಲ್ಲದಕ್ಕೂ ಜನರೇ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ9 ಬೆಳಗಾವಿ.